ಓಂ ನಮಃ ಶಿವಾಯ. ಮತ್ತೆ ಬಂದಿದೆ ಶಿವರಾತ್ರಿ. ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡುವಂತಹ ಮಹಾಶಿವರಾತ್ರಿ. ಬೇಡವೆಂದರೂ ಕೂಡ ಆ ಮಹಾದೇವನ ಕೃಪೆಯನ್ನ ಪಡೆಯುವಂತಹ ಪುಣ್ಯ ರಾತ್ರಿ ಇದು ಶಿವರಾತ್ರಿ. ಈ ಶಿವರಾತ್ರಿಯ ಆಚರಣೆಯ ಹಿನ್ನೆಲೆಯನ್ನ ಈ ದಿವಸ ನಾವುಗಳು ತಿಳಿದುಕೊಳ್ಳೋಣ ಬಂಧುಗಳೇ. ಪ್ರತಿಯೊಂದು ಸಂವತ್ಸರದಲ್ಲಿ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯಂದು ರಾತ್ರಿ ಸಮಯದಲ್ಲಿ ಶಿವ ಪಾರ್ವತಿ ಜೊತೆಯಲ್ಲಿ ಭೂಮಿಗೆ ಬರ್ತಾನೆ. ಭೂಮಿಯಲ್ಲಿ ಸಂಚರಿಸ್ತಾ ಎಲ್ಲ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಸಂಕ್ರಮಣಗೊಳ್ತಾನೆ, ಸೇರ್ಕೊಳ್ತಾನೆ. ಆ ಸಮಯದಲ್ಲಿ ಅಂದ್ರೆ ಶಿವರಾತ್ರಿ ವೇಳೆಯಲ್ಲಿ ತನ್ನನ್ನು ಯಾರು ಪೂಜಿಸುವರೋ ಅವರ ಪಾಪ ಕರ್ಮಗಳನ್ನ ಪರಿಹಾರ ಮಾಡ್ತಾನೆ ಅಂತ ಸ್ವತಃ ಶಿವನೇ ತಿಳಿಸಿರುವನು ಅನ್ನೋದು ಶಾಸ್ತ್ರೋಕ್ತಿಯೂ ಇದೆ ಬಂಧುಗಳೇ. ಸ್ಕಂದ ಪುರಾಣದಲ್ಲಿ ಶಿವರಾತ್ರಿ ಹಬ್ಬದ ಬಗ್ಗೆ ಉಲ್ಲೇಖ ಉಂಟು. ಶಿವರಾತ್ರಿಯು ಸಮಯ ಪೂಜೆಗೆ ಬಹು ಪ್ರಾಶಸ್ತವಾದ ಸಮಯ. ಆ ದಿವಸ ರಾತ್ರಿಯಲ್ಲಿ ಮೋಡಗಳಿಲ್ಲದೆ ಶುಭ್ರ ಆಕಾಶ, ಮಂಗಳಕರ ನಾದ, ಶುಭ್ರ ಚಂದ್ರ, ಸ್ಫೂರ್ತಿ ಹುಟ್ಟಿಸುವ ಸಂವೇದನಾಶೀಲ ವಾತಾವರಣವನ್ನ ನಾವುಗಳು ಕಾಣಬಹುದು. ಈ ಪರ್ವಕಾಲವು ಪೂಜೆಗೆ ಪ್ರಶಸ್ತವಾದ ಕಾಲವಾಗಿದ್ದು ಶಿವನ ಆರಾಧನೆ ಮಾಡಿದರೆ ಜೀವನದಲ್ಲಿ ಎಲ್ಲ ಪಾಪ ಕರ್ಮಗಳನ್ನ ಕಳಿತಾನೆ ಅನ್ನೋದು ಕೂಡ ಪ್ರತೀತಿ ಇದೆ. ತ್ರಯೋದಶಿಯು ಶಕ್ತಿ ರೂಪವಾದರೆ ಚತುರ್ದಶಿಯು ಶಿವರೂಪ. ತ್ರಯೋದಶಿಯು ಚತುರ್ದಶಿಯಲ್ಲಿ ಅಂತರ್ಗತವಾಗಿದ್ದರೆ ಅದು ಶಿವಶಕ್ತಿ ಯೋಗವಾಗುತ್ತೆ. ಅದೇ ಶಿವರಾತ್ರಿಯ ಸಮಯವೆಂದು ಉಕ್ತಿಯೊಂದರಲ್ಲಿ ಉಲ್ಲೇಖವಿದೆ. ಈ ಶುಭ ಪುಣ್ಯ ದಿನದಂದು ಬ್ರಹ್ಮ ವಿಷ್ಣು ಆದಿಯಾಗಿ ಶಿವನನ್ನ ಪೂಜಿಸಿದ್ದು ಶಿವನೇ ತನಗೆ ಶಿವರಾತ್ರಿ ಪ್ರಿಯವಾದ ದಿನ ಅಂತ ಹೇಳಿರುವನು ಅನ್ನೋದು ಕೂಡ ಕಥೆ ಉಂಟು. ಶಿವಪುರಾಣದಲ್ಲಿ ಬರುವ ಬೇಡರ ಕಣ್ಣಪ್ಪನ ಕಥೆ, ಸ್ಕಂದ ಪುರಾಣದ ಬೇಡ ಚಂದನನ ಕಥೆ, ಗರುಡ ಮತ್ತು ಅಗ್ನಿ ಪುರಾಣಗಳ ಬೇಡ ಸುಂದರ ಸೇನನ ಕಥೆ, ಈ ಎಲ್ಲ ಕಥೆಗಳಲ್ಲೂ ಒಂದು ವಿಶೇಷವಾದ ಸಾಮ್ಯತೆಯನ್ನ ಕಾಣಬಹುದು ಬಂಧುಗಳೇ. ಮಹಾಶಿವರಾತ್ರಿಯಂದು ಉಪವಾಸ ಮಾಡಿ ಶಿವನಿಗೆ ಅಭಿಷೇಕ ಮಾಡಿ ಬಿಲ್ವ ಪತ್ರೆಗಳನ್ನ ಅರ್ಪಿಸಿದ್ದರಿಂದ ಅವರೆಲ್ಲರಿಗೂ ಸದ್ಗತಿ ಪ್ರಾಪ್ತವಾಯಿತು. ಇದು ಶಿವರಾತ್ರಿ ಪೂಜೆಯ ಫಲದ ಮಹಿಮೆಯನ್ನ ಎತ್ತಿ ತೋರಿಸುತ್ತದೆ ಬಂಧುಗಳೇ. ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡ್ತಿರ್ಬೇಕಾದ್ರೆ ಮೊದಲು ಬಂದಿದ್ದು ಹಾಲಾಹಲ ಅಂದ್ರೆ ವಿಷ. ಮಂಥನ ಮಾಡಬೇಕಾದ್ರೆ ಮೊದಲು ಮಡಿಕೆ ತುಂಬ ಹಾಲಾಹಲ ಉತ್ಪತ್ತಿಯಾಯಿತು. ಆದರೆ ದೇವತೆಗಳು ಅಸುರರು ಯಾರು ಆ ಹಾಲಾಹಲವನ್ನ ಕುಡಿಯೋಕೆ ಮುಂದೆ ಬರಲಿಲ್ಲ. ಆ ಹಾಲಾಹಲ ಇಡೀ ನಭೋಮಂಡಲವನ್ನೇ ನಾಶ ಮಾಡಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಹೀಗಾಗಿ ಲೋಕ ಕಲ್ಯಾಣಕ್ಕಾಗಿ ಆ ಪರಶಿವನೇ ಆ ಹಾಲಾಹಲವನ್ನ ಕುಡಿದು ಬಿಟ್ಟ. ಅದೇ ಸಮಯಕ್ಕೆ ಪತ್ನಿ ಪಾರ್ವತಿ ದೇವಿಯು ಬಂದು ಆ ವಿಷ ಶಿವನ ಹೊಟ್ಟೆಗೆ ಸೇರದಂತೆ ಗಂಟಲಲ್ಲೇ ತಡೆ ಹಿಡಿತಾಳೆ. ವ್ಯಕ್ತಿಗಳು ನಿದ್ರಿಸುತ್ತಿದ್ದರೆ ವಿಷವು ಬೇಗನೆ ದೇಹ ತುಂಬ ಹರಡಿಕೊಳ್ಳುತ್ತೆ ಅನ್ನೋದು ನಮಗೆಲ್ಲ ಗೊತ್ತು. ಹೀಗಾಗಿ ದೇವತೆಗಳೆಲ್ಲರೂ ಕೂಡ ಶಿವನ ಭಜನೆಯನ್ನ ಮಾಡಿ ಶಿವನನ್ನು ಎಚ್ಚರದಿಂದ ಇರಿಸಿದರು ಅನ್ನೋದು ಕೂಡ ಕಥೆ ಉಂಟು. ಹೀಗಾಗಿ ಈ ಪವಿತ್ರ ದಿನವನ್ನ ಮಹಾಶಿವರಾತ್ರಿ ಅಂತ ಕೂಡ ಆಚರಣೆಯನ್ನ ಮಾಡ್ತೇವೆ ಬಂಧುಗಳೇ. ತಾವುಗಳು ಕೂಡ ಈ ಮಹಾಶಿವರಾತ್ರಿಯಂದು ಶಿವನ ಪೂಜೆಯನ್ನ ಮಾಡಿ ಮಹಾದೇವನ ಕೃಪೆಗೆ ಪಾತ್ರರಾಗಿ ಆ ಮಹಾದೇವನ ಆ ನೀಲಕಂಠನ ಆ ಶಂಭೋ ಶಂಕರನ ಕೃಪೆ ನಿಮ್ಮ ಮೇಲಿರಲಿ. ನಿಮ್ಮೆಲ್ಲರ
ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಬಂಧುಗಳೇ. ಶುಭ ದಿನ ಶುಭವಾಗಲಿ ಬಂಧುಗಳೇ.